ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ವರ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಮಂಡೇ ನೈಟೇನೆ ನಾವು ನಮ್ಮ ಶಿವಮೊಗ್ಗದಲ್ಲಿ ಮಾರಿ ಜಾತ್ರೆ ಇದೆ ಅಂತ ಹೇಳಿಬಿಟ್ಟು ಮೈಸೂರಿಂದ ಶಿವಮೊಗ್ಗಕ್ಕೆ ಬಂದ್ವಿ. ನೈಟ್ ರೀಚ್ ಆಗಿದೆ, ಲೇಟ್ ಆಗಿದ್ದರಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಟ್ಯೂಸ್ಡೇ ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಮಾರಿ ಜಾತ್ರೆ ಮೊದಲನೇ ದಿನ ಆಗಿರೋದ್ರಿಂದ ಇವತ್ತು ಎಲ್ಲರೂ ವೆಜ್ ಅಡುಗೆನೇ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಅಮ್ಮ ಬೆಳಿಗ್ಗೆ ಬೇಗನೆ ಎದ್ದುಬಿಟ್ಟು ಹೋಳಿಗೆಗೆಲ್ಲನೂ ರೆಡಿ ಮಾಡಿದ್ರು. ನೈಟ್ ನಾನು ಲೇಟಾಗಿ ಬಂದಿದ್ದರಿಂದ ರೆಸ್ಟ್ ಮಾಡ್ತಾ ನಾನು ಎದ್ದಿದ್ದೇ ಲೇಟ್ ಆಗಿದ್ದರಿಂದ ಅಮ್ಮ ಎಲ್ಲನೂ ರೆಡಿ ಮಾಡಿಕೊಟ್ರು. ಹಾಗಾಗಿ ನಾನು ರೆಡಿ ಮಾಡಿಟ್ಟಿದ್ದನ್ನೆಲ್ಲ ಗ್ರೈಂಡರ್ಗೆ ಹಾಕ್ಕೊಂಡು ಹೂರ್ಣನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಾಗಿ ನಾನು ಶಿವಮೊಗ್ಗಕ್ಕೆ ಅಮ್ಮನ ಮನೆಗೆ ಬಂದರೆ ಅಮ್ಮ ಯಾವಾಗಲೂ ಹೋಳಿಗೆನೇ ಮಾಡೋದು. ಅದರಲ್ಲೂ ಇವತ್ತು ಮಾರಿ ಜಾತ್ರೆ ಬೇರೆ ಇದ್ದಿದ್ದರಿಂದ ಸ್ವಲ್ಪ ಇನ್ನೂ ಸ್ಪೆಷಲ್ ಅಂತ ಹೇಳಿ ಮಾಡಿದರು. ನಾನು ಹೂರ್ಣ ರುಬ್ಬಕ್ಕೆ ಅಂತ ರೆಡಿಯಾಗಿ ಕೂತ್ಕೊಂಡೆ. ಒಂದು ಸ್ವಲ್ಪ ಹೂರ್ಣನ ಪ್ರಿಪೇರ್ ಮಾಡಿದೆ. ಅಷ್ಟರಲ್ಲಿ ಮನೆ ಮುಂದೆ ಶಾಮಿಯಾನ ಹಾಕೋಕ್ಕೆ ಎಲ್ಲರೂ ಬಂದಿದ್ದರು. ಅದನ್ನು ನೋಡಿಕೊಂಡು ಮಕ್ಕಳು ಫುಲ್ ಖುಷಿಯಾಗಿ ಕುಣಿತಾ ಇದ್ದರು. ತುಂಬಾ ಬಿಸಿಲಿರುತ್ತೆ ನಮ್ಮ ಶಿವಮೊಗ್ಗದಲ್ಲಂತೂ. ನಮ್ಮ ಮೈಸೂರಲ್ಲಿದ್ದು ನಾವು ಬಂದು ಸಡನ್ನಾಗಿ ಇಲ್ಲಿಗೆ ಬಂದರೆ ಫುಲ್ ವೆದರ್ ಚೇಂಜ್ ಥರನೇ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಮನೆ ಮುಂದೆ ಶಾಮಿಯಾನ ಬಂದಿದ್ದ ತಕ್ಷಣ ಮಕ್ಕಳಿಗೆ ಫುಲ್ ನೆರಳು ಥರ ಅನ್ನಿಸ್ತಾ ಇತ್ತು. ಹಾಗಾಗಿ ಫುಲ್ ಖುಷಿಯಿಂದ ಆಟಾಡ್ತಾ ಇದ್ರು. ನಾಳೆ ಹಬ್ಬಕ್ಕೆ ಏನೇನು ಬೇಕು ಅಂತೇಳಿ ಅಮ್ಮನೂ ಸೊಪ್ಪು ತರಕಾರಿಗಳನ್ನೆಲ್ಲ ತೊಗೊಂಡು ಬಂದಿದ್ರು. ಅದನ್ನೆಲ್ಲ ಬಿಡಿಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ರು. ಅವರೆಲ್ಲ ಶಾಮಿಯಾನ ಹಾಕಿ ಎಲ್ಲ ಹೋಗಾದ್ಮೇಲೆ ನಾನು ಕೂಡ ಹೂರ್ಣನೆಲ್ಲ ಎತ್ತಿ ಇಟ್ಕೊಂಡೆ ಸೈಡಿಗೆ. ಸಾಮಾನ್ಯವಾಗಿ ನಾನು ಶಿವಮೊಗ್ಗ ಬಂದಾಗ ಅಮ್ಮ ಯಾವಾಗಲೂ ನನಗೆ ಹೋಳಿಗೆ ಮಾಡೋಕ್ಕೆ ಬಿಟ್ಬಿಡ್ತಿದ್ರು. ನಾನು ಹೋಗಮ್ಮ ಇದೇನು ಈ ಥರ ಹೇಳ್ತೀಯ, ಅಲ್ಲಿದ್ದಾಗಲೂ ನಾನೇ ಮಾಡಬೇಕು, ಇಲ್ಲಿದ್ದಾಗಲೂ ನಾನೇ ಮಾಡಬೇಕು, ಮಾಡಲ್ಲ ಅಂತ ರೇಗಿಸ್ಕೊಳ್ತಾ ಇರ್ತೀನಿ. ಆದರೆ ಇವತ್ತು ಅವರೇ ಅರ್ಥ ಮಾಡಿಕೊಂಡು ನೈಟ್ ಲೇಟಾಗಿ ಬಂದಿದ್ದಾಳೆ, ರೆಸ್ಟ್ ಮಾಡಲಿ ಅಂಥೇಳಿ ಎಲ್ಲನೂ ಬೆಳಗ್ಗೆ ಪಾಪ ಅವರೇ ಪ್ರಿಪೇರ್ ಮಾಡಿದರು. ಅದನ್ನು ಬರೀ ಗ್ರೈಂಡರ್ಗೆ ಹಾಕ್ಕೊಂಡು ಹೂರ್ಣ ಮಾತ್ರ ರೆಡಿ ಮಾಡಿಕೊಂಡೆ. ಮೈದಾ ಹಿಟ್ಟನ್ನೆಲ್ಲ ಅಮ್ಮನೇ ಕಲಸಿಟ್ಟಿದ್ರು ಒಂದು 4 to 5 hours ಮುಂಚೆನೇ. ಹೂರ್ಣ ಎಲ್ಲ ರೆಡಿ ಆಗಾದ್ಮೇಲೆ ನಾನು ಈ ಥರ ಎಲ್ಲ ಹೋಳಿಗೆಗಳನ್ನೂ ಒತ್ತಿ ಬೇಯಿಸಿ ಎತ್ತಿಟ್ಕೊಂಡೆ. ಒಟ್ಟಿನಲ್ಲಿ ಹೇಳಬೇಕಂತಂದರೆ ಶಿವಮೊಗ್ಗ ಬಂದಾಗ ಹೋಳಿಗೆ ಕೆಲಸನ ಯಾವಾಗಲೂ ನನಗೆ ಹಚ್ತಾರೆ ನಮ್ಮಮ್ಮ ಮತ್ತು ನಮ್ಮ ಅತ್ತಿಗೆ. ಅದರಲ್ಲೂ ನಾನು ಒಪ್ಪಲ್ಲ ಅಂತ ಹೇಳ್ಬಿಟ್ಟು ನನಗೆ ಪುಸಿ ಹೊಡಿಯೋ ಥರ ನೀವು ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಬೇರೆ ಹೇಳ್ಬಿಡ್ತಾರೆ. ನಾನು ಅದಕ್ಕೆ ಕರ್ಗೋಗ್ಬಿಟ್ಟು ಅಂದ್ಕೊಂಡು ಮಾಡಿಬಿಡ್ತೀನಿ. ಮಕ್ಕಳಂತೂ ಕಾಯ್ತಾ ಕೂತಿದ್ರು, ನನ್ನ ಮಗ ಮತ್ತು ನನ್ನ ಸೊಸೆ ಹೋಳಿಗೆ ಯಾವಾಗ ಆಗುತ್ತೋ ಬಿಸಿ ಬಿಸಿ ತಿನ್ನೋಣ ಅಂತ. ಅದರಲ್ಲಿ ಒಂದೊಂದು ಸತಿಗೂ 5-5 ನಿಮಿಷಕ್ಕೂ ಹೂರ್ಣ ಕೊಡಿ ಅಂದ್ಕೊಂಡು ತಿನ್ಕೊಂಡು ಕೂತಿದ್ರು. ನನ್ನ ದೊಡ್ಡ ಮಗವಂತೂ ಮೂಡಿ ಅಂದರೆ ಮೂಡಿ. ನಾನು ಕೊಡ್ಲಾ ಹೂರ್ಣ ಅಂತ ಕೇಳಿದಾಗ ಬೇಡ ಅಂತ ಹೇಳ್ತಾನೆ. ಆಮೇಲೆ ಅವನೇ ಬಂದು ಕೈ ಹಾಕ್ತಾನೆ. ಸುಮ್ಮನೆ ಬೈಸ್ಕೊಳ್ಳೋ ಕೆಲಸನೇ ಮಾಡ್ತಾನೆ. ಹೊರಗಡೆ ಎಲ್ಲ ಆಟ ಆಡ್ಕೊಳ್ತಾನೆ. ಕೈ ಹ್ಯಾಂಡ್ ವಾಶ್ ಎಲ್ಲ ಮಾಡಲ್ಲ ಅಂತ ನಾನು ಬೈತೀನಿ, ಅದನ್ನೆಲ್ಲ ಬಂದು ಮುಟ್ತೀಯ ಅಂತ ಹೇಳಿಬಿಟ್ಟು. ಹಾಗೆ ಈ ಥರ ಎಲ್ಲ ಮಾತಾಡಿಕೊಂಡು ಚೆನ್ನಾಗಿ ಹೋಳಿಗೆನೆಲ್ಲ ಒತ್ತಿ ನಾನು ಎಲ್ಲನೂ ಬೇಯಿಸಿ ಎತ್ತಿಟ್ಕೊಂಡೆ. ಮಾರಿ ಜಾತ್ರೆಯ ಮೊದಲನೇ ದಿನ ಯಾವಾಗಲೂ ವೆಜ್ ಅಡುಗೆನೇ ಮಾಡ್ತೀವಿ. ಸ್ವಲ್ಪ ಸ್ಪೆಷಲ್ ಅಂತೇಳಿ ಸ್ವೀಟ್ ಯಾವಾಗಲೂ ಹೋಳಿಗೆನೇ ಮಾಡೋದು ನಮ್ಮ ಮನೇಲಿ. ಯಾಕೆ ಅಂದರೆ ಅಮ್ಮ ಇವತ್ತೊಂದು ದಿವಸ ವೆಜ್ ಆಗಿರುತ್ತೆ. ನಾಳೆ ಅಂದರೆ ಮೊದಲನೇ ದಿನ ನಂತರ 2ನೇ ದಿನ ಎಲ್ಲ ನಾನ್ ವೆಜ್ ಮಾಡ್ತೀವಿ. ಹಾಗಾಗಿ ಮೊದಲನೇ ದಿನ ಹೋಳಿಗೆನ ಮಾಡ್ಕೊಳ್ಳೋದು. ಈ ಹಬ್ಬದಲ್ಲಿ ನಮ್ಮಮ್ಮ ಬೆಳಿಗ್ಗೆನೇ ಬೇಗ ನಮ್ಮನ್ನೆಲ್ಲ ಎಬ್ಬರಿಸ್ಕೊಂಡು ರೆಡಿ ಮಾಡಿಕೊಂಡು 4-5 ಗಂಟೆ ಬೆಳಗಿನ ಜಾವದಲ್ಲೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಡ್ತಿದ್ರು. ಅಲ್ಲಿಂದ ಬಂದು ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಿದ್ವಿ. ಈಗ ನನ್ನ ಅಣ್ಣನ ಮಕ್ಕಳು ಸ್ಕೂಲ್ಗೆ ಹೋಗೋದು ಎಲ್ಲ ನೋಡಿ ನಾನು ಹೋಗ್ತಿದ್ದಿದ್ದೆ ನೆನಪಾಗತ್ತೆ. ಬಟ್ ಈಗಂತೂ ಆ ಥರ ಹೋಗಿ ಅಷ್ಟು ಬೇಗ ಬರಲಿಕ್ಕೆ ಆಗಲ್ಲ. ದೇವಸ್ಥಾನವಂತೂ ತುಂಬ ರಶ್ ಇರುತ್ತೆ. ಆವಾಗಿನ ಥರ ಇರಲ್ಲ ಈಗ. ನಾನು ಮೈಸೂರಿಂದ ಬರುವಾಗ ಬೆಳಿಗ್ಗೆನೇ ಬೇಗ ಎದ್ದು 4-5 ಗಂಟೆಗೆ ನಮ್ಮಮ್ಮ ಕರ್ಕೊಂಡು ಹೋಗೋ ಥರನೇ ಹೋಗೋಣ ಅಂತ ಅಂದ್ಕೊಂಡೆ ಬಂದೆ. ಆದರೆ ಮೊಬೈಲಲ್ಲೆಲ್ಲ ಅಪ್ಡೇಟ್ಸ್ ನೋಡಿಬಿಟ್ಟು ಬೇಡ ಇನ್ನೊಂದು ಸತಿ ಸಂಜೆ ಯಾವಾಗಲಾದರೂ ಹೋಗೋಣ, ರಶ್ ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡು ಹೋಗಲೇ ಇಲ್ಲ. ಮನೆಯಲ್ಲೂ ತುಂಬ ಕೆಲಸಗಳೆಲ್ಲ ಇದ್ದಿದ್ದರಿಂದ ಮನೆಯಲ್ಲಿ ಕೆಲಸಗಳನ್ನೆಲ್ಲ ಈ ಥರ ಮುಗಿಸ್ಕೊಂಡು ಸಂಜೆ ಮೇಲೆ ಹೋಗೋಣ ಅಂತ ಸುಮ್ಮನಾದ್ವಿ. ಮಾರಿಯಮ್ಮ ಮೊದಲನೇ ದಿವಸ ಗಾಂಧಿ ಬಜಾರಲ್ಲಿರುತ್ತೆ. ಅಂದರೆ ವೆಜ್ ಆಗಿರುತ್ತಲ್ಲ ಅವತ್ತು ಗಾಂಧಿ ಬಜಾರಲ್ಲಿರುತ್ತೆ. ನಾನ್ ವೆಜ್ ಆಗೋ ದಿವಸಕ್ಕೆ ದೇವಸ್ಥಾನದ ಒಳಗಡೆ ಇರುತ್ತೆ. ಹಾಗಾಗಿ ಅವತ್ತು ನಾನ್ ವೆಜ್ ಯೂಸ್ ಮಾಡದೇ ಇರೋರೆ ಸ್ವಲ್ಪ ಜಾಸ್ತಿ ಜನ ಅಲ್ಲಿ ಗಾಂಧಿ ಬಜಾರ್ಗೆ ಬಂದಿರ್ತಾರೆ. ಹಾಗಾಗಿ ನಾವು ಸಂಜೆ ಮೇಲೆ ಹೋಗೋಣ, ರಶ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಜನಗಳು ಬಂದು ಹೋದ್ಮೇಲೆ ಅಂತ ಅಂದ್ಕೊಂಡು ಸುಮ್ಮನಾದ್ವಿ.
ನಾನು ಹೋಳಿಗೆ ಕೆಲಸಗಳನ್ನೆಲ್ಲ ಮುಗಿಸಾದ್ಮೇಲೆ ನಾಳೆ ಅಡುಗೆಗೆ ಪ್ರಿಪೇರ್ ಮಾಡ್ಕೊಂಬಿಡೋಣ. ಮತ್ತು ಸಂಜೆ ಮೇಲೆ ದೇವಸ್ಥಾನಕ್ಕೆಲ್ಲ ಹೋದರೆ ಬಂದು ತುಂಬ ನೈಟ್ ಲೇಟ್ ಆಗುತ್ತೆ. ಬೆಳಿಗ್ಗೆನೇ ಬೇಗ ಎಲ್ಲ ಅಡುಗೆ ಕೆಲಸಗಳು ಬೇರೆ ಶುರು ಮಾಡ್ಕೋಬೇಕಲ್ವ ಅಂತ ಹೇಳಿ ಈರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಸೊಪ್ಪುಗಳನ್ನೆಲ್ಲನೂ ಬಿಡಿಸಿ ಎತ್ತಿಟ್ಕೋತಾ ಇದ್ವಿ. ನಾನು ನಮ್ಮ ಅತ್ತಿಗೆನ ವೀಡಿಯೋದಲ್ಲಿ ತೋರಿಸ್ಲಿಕ್ಕೆ ಬಿಡಲಿಲ್ಲ ಅವರು. ನನಗೆ ಬೇಡ, ನನಗೆ ವೀಡಿಯೋದಲ್ಲೆಲ್ಲ ತೋರಿಸ್ಬಿಡಿ ಅಂತ ಹೇಳ್ತಾಯಿದ್ರು. ಅವ್ರು ಇಷ್ಟನೇ ಪಡಲಿಲ್ಲ. ನಾನು ನಮ್ಮಮ್ಮ ಎಲ್ಲನೂ ಕ್ಲೀನೆಲ್ಲ ಮಾಡಿ ಇಟ್ಟಿಟ್ಕೊಂಡ್ವಿ ನಾಳೆಗೆ. ಮತ್ತು ಅವತ್ತೇ ನನ್ನ ಸಣ್ಣ ಮಗಂದು ಬರ್ತಡೇ ಕೂಡ ಇತ್ತು. ಅವನಿಗೆ ಎಷ್ಟು ಖುಷಿ ಅಂದರೆ ಮಕ್ಕಳು ಇವತ್ತಿಂದ ಎಷ್ಟು ಅಪ್ಡೇಟ್ ಇದ್ದಾರೆ ಅಂತ ಹೇಳಿದ್ರೆ, ಎಷ್ಟು ವೀಡಿಯೋಸ್ಗಳನ್ನೆಲ್ಲ ನೋಡ್ಬಿಟ್ಟು ಅವನು ನನಗೆ ಈ ಥರ ಸರ್ಪ್ರೈಸಾಗಿ ಕರ್ಕೊಬಂದು ಕೇಕ್ನ ತೋರಿಸ್ಬೇಕು ಅಂತ ಇಷ್ಟ ಅಂತ ಹೇಳ್ದ. ಅದನ್ನು ಅಲ್ಲಿ ಅಕ್ಕಪಕ್ಕದ ಮನೆ ಮಕ್ಳ ಹತ್ರ ಶೇರ್ ಮಾಡ್ಕೊಂಡಿದ್ದ. ಅವ್ರು ಅದಕ್ಕೋಸ್ಕರ ಅವ್ನಿಗೆ ಇಷ್ಟ ಆಗೋ ಥರನೇ ಈ ಥರ ಕಣ್ಣೆಲ್ಲ ಮುಚ್ಚಿಟ್ಕೊಂಡು ಕರ್ಕೊಬಂದು ತೋರಿಸಿದ್ರು. ಮತ್ತು ಅವನು ನಮ್ಮ ಅಣ್ಣನ ಹತ್ರ ಅಂದರೆ ಅವ್ರ ಮಾಮನ ಹತ್ರ ಎಲ್ಲ ಹೇಳ್ಕೊಂಡಿದ್ದ, ನನಗೆ ಸ್ಪೈಡರ್ ಮ್ಯಾನ್ ಕೇಕೇ ಬೇಕು ಮಾಮ ಅಂತ. ಹಾಗಾಗಿ ನಮ್ಮ ಅಣ್ಣ ಅವ್ನಿಗೆ ಇಷ್ಟಪಡೋ ಥರನೇ ಸ್ಪೈಡರ್ ಮ್ಯಾನ್ ಕೇಕ್ ಕೂಡ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ರು. ಅವನಂತೂ ಫುಲ್ ನೋಡಿ ತುಂಬಾ ಖುಷಿ ಪಟ್ಬಿಟ್ಟ. ಆ್ಯಕ್ಚುಲಿ ಈ ಬರ್ಡೇ ಇವತ್ತು ಹಬ್ಬದ ದಿವಸ ಬಂದಿದ್ದಂತೂ ನನಗೆ ಪರ್ಸ್ನಲಿ ತುಂಬಾ ಖುಷಿ ಆಯಿತು. ಒಂದು ಡಿವೈನ್ ಬ್ಲೆಸ್ಸಿಂಗ್ಸ್ ಥರ ಅಂತ ಅನ್ನಿಸ್ತು. ಹಾಗೆಯೇ ಇವನ ಬರ್ಡೇನ ನಾವು ಮೈಸೂರಲ್ಲಿ ಇದ್ದಿದ್ರೆ ಸ್ವಲ್ಪ ಬೇರೆ ಥರನೇ ಸೆಲೆಬ್ರೇಷನ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಇಲ್ಲಿ ಶಿವಮೊಗ್ಗದಲ್ಲಿ ಸೆಲೆಬ್ರೇಟ್ ಮಾಡಿದ್ದು ಡಬಲ್ ಹ್ಯಾಪಿನೆಸ್ ಇತ್ತು, ಹಾಗೆ ಒಂದು ಡಬಲ್ ಬ್ಲೆಸ್ಸಿಂಗ್ ಸಿಕ್ತು ಅಂತ ಅನ್ನಿಸ್ತು ನನಗೆ. ಇದು ಅವನದು 5th ಬರ್ಡೇ, ಹಾಗಾಗಿ ಸ್ವಲ್ಪ ಸ್ಪೆಷಲ್ಲಾಗೇ ಆಯಿತು ಇಲ್ಲಿ ಶಿವಮೊಗ್ಗದಲ್ಲಿ. ಅದು ಹಬ್ಬದ ದಿನ ಒಂದು ಬರ್ಡೇ ಬಂದಿದ್ದಂತೂ ಇನ್ನೂ ಡಬಲ್ ಖುಷಿ, ಶಿವಮೊಗ್ಗದಲ್ಲಾಗಿದ್ದಂತೂ ಇನ್ನೂ ಡಬಲ್ ಖುಷಿ ಅಂತ ಅನ್ನಿಸ್ತು. ಎಲ್ಲರೂ ಫುಲ್ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಬರ್ಡೇನ ಒಂದು. ಅದಾದಮೇಲೆ ಎಲ್ಲರೂ ಕೇಕ್ ಕಟ್ ಮಾಡಾದಮೇಲೆ ಅವನಿಗೆ ಫುಲ್ಲು ಬಾಯಿ ತುಂಬ ಕೇಕ್ನ ತಿನ್ನಿಸ್ತಾಯಿದ್ರು. ಅದನ್ನು ಅವ್ನು ಹೇಳ್ತಾ ಇದ್ದ, ನನ್ನ ಬಾಯಿ ಏನು ಬ್ಯಾಗಾ, ಈ ಥರ ತುಂಬಿಸ್ತಾ ಇದ್ದೀರಲ್ಲ, ಈ ಥರ ತಿನ್ನಿಸ್ತಾ ಇದ್ದೀರಲ್ಲ ಅಂತ. ಎಷ್ಟು ಕಾಮಿಡಿ ಆಗಿತ್ತು ಅಂತಂದರೆ ಅವತ್ತು ಫುಲ್ಲು ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ನಗು ಬರುತ್ತೆ ಈಗಲೂ ಆ ವೀಡಿಯೋಸ್ಗಳನ್ನ ನೋಡ್ತಿದ್ರೆ ನನಗೆ. ಒಟ್ಟಿನಲ್ಲಿ ಎಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಾದಮೇಲೆ ಅವನೇ ನಾನೆಲ್ಲ ಫ್ರೆಂಡ್ಸ್ಗೂ ಚಾಕ್ಲೇಟ್ಸ್ ಕೊಡ್ತೀನಿ, ಹಾಗೆ ಕೇಕ್ನೆಲ್ಲ ಕೊಡ್ತೀನಿ ಅಂತೆಲ್ಲ ಹೇಳಿ ಅವನೇ ಎಲ್ಲ ಅವ್ರ ಫ್ರೆಂಡ್ಸ್ಗೆಲ್ಲ ಕೊಟ್ಟ. ಬಂದಿದ್ದೊಂದಷ್ಟು ಪೆನ್ಸಿಲು ಎರೇಸರ್ನು ಕೂಡ ಇಸ್ಕೊಂಡ ಗಿಫ್ಟಾಗಿ. ನನ್ನ ಚಿಕ್ಕ ಮಗ ಒಂದು ಸ್ವಲ್ಪ ನಮ್ಮ ಅಣ್ಣನಿಗೆ ತುಂಬಾ ಹೆದ್ರುಕೊಳ್ತಾನೆ. ಅವನು ಕೇಕ್ನ ಎಲ್ರಿಗೂ ತಿನ್ನಿಸ್ದ. ಪಪ್ಪ ಮಮ್ಮಿಗೆ ತಿನ್ನಿಸೋ ಅಂದ ತಕ್ಷಣ ಬಗ್ಗಿ ಮಾಮ ಹೇಳ್ತಾ ಇರೋದನ್ನ ಕೇಳಿಸ್ಕೊಳ್ತಾ ಇದ್ದ. ಹಾಗಾಗಿ ಆಮೇಲೆ ಅವ್ರ ಅಜ್ಜಿಗೆ, ಅವರ ಅತ್ತೆಗೆ, ಅವ್ರ ಮಾಮಂಗೆ ಎಲ್ಲರಿಗೂ ಕೂಡ ಕೇಕೆಲ್ಲ ತಿನ್ನಿಸ್ದ. ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ಸು ಮತ್ತು ಕೇಕ್ನೆಲ್ಲ ಕೂಡ ಶೇರ್ ಮಾಡ್ದ. ಹೀಗಿತ್ತು ಅವ್ನ ಬರ್ಡೇ ಸೆಲೆಬ್ರೇಷನ್ನು. ಏನೇ ಹೇಳಿದ್ರು ಈಗಿನ ಮಕ್ಕಳಂತೂ ತುಂಬ ಅಪ್ಡೇಟ್ ಇರ್ತಾರೆ, ತುಂಬ ಡಿಫ್ರೆನ್ಸ್ಗಳನ್ನ ಬೇಗ ಕಂಡುಹಿಡಿತಾರೆ. ಯಾವಾಗಲೂ ಅಣ್ಣಂಗೆ ಬರ್ಡೇನ ತುಂಬ ಚೆನ್ನಾಗಿ ಮಾಡ್ತೀರಾ ನೀವು, ನನಗೆ ಮಾಡಲ್ಲ ಅಂತ ತುಂಬ ಕೇಳ್ತಾ ಇದ್ದ. ಹಾಗಾಗಿ ನಾವೇನೋ ಬೇರೆ ಪ್ಲ್ಯಾನ್ಸ್ನ ಇಟ್ಕೊಂಡಿದ್ವಿ, ಮೈಸೂರಲ್ಲಿ ಇದ್ದಿದ್ರೆ ಮಾಡಬೇಕಂತ. ಇದು ಕಾಕತಾಳೀಯ ಅನಿಸುತ್ತೋ ಇಲ್ಲ ಇಂಟೆನ್ಷನ್ ಅನಿಸುತ್ತೋ ಗೊತ್ತಿಲ್ಲ. ಯಾವಾಗ್ಲೂ ದೊಡ್ಡ ಮಕ್ಕಳಿಗೇ ನಮ್ಮ ಮನೇಲಿ ಪರ್ಸ್ನಲಿ ನಾನು ಹೇಳ್ತಾ ಇರೋದು, ಎಲ್ಲರ ಮನೇಲಿ ಅಂತಲ್ಲ, ದೊಡ್ಡ ಮಕ್ಕಳಿಗೆ ಯಾವಾಗಲೂ ಪ್ರಿಫರೆನ್ಸ್ ಜಾಸ್ತಿನೇ ಸಿಗುತ್ತೆ ಅಂತ ಅನಿಸುತ್ತೆ. ಅವ್ರಿಗೆ ಯಾವಾಗ್ಲೂ ಚೆನ್ನಾಗೇ ಆಗುತ್ತೆ. ಸಣ್ಣ ಮಕ್ಕಳಿಗೆ ಯಾವಾಗಲೂ ಸ್ವಲ್ಪ ಟೇಕನ್ ಫಾರ್ ಗ್ರಾಂಟೆಡ್ ಥರ ಆಗಿಬಿಟ್ಟಿರುತ್ತೆ ಅಂತ ಅನಿಸುತ್ತೆ. ದೊಡ್ಡ ಮಗನಿಗೆ ಯಾವಾಗಲೂ ಬರ್ಡೇ ಚೆನ್ನಾಗಾಗತ್ತೆ ಅಂತ ಹೇಳಿ ಅವನು ಅದನ್ನ ಪಾಯಿಂಟ್ ಔಟ್ ಮಾಡಿ ಹೇಳಿದಾಗ ನಮಗೂ ಸ್ವಲ್ಪ ಬೇಜಾರಾಗಿತ್ತು. ನಿಮ್ಮ ಮನೆಯಲ್ಲೂ ಇದೇ ಥರ ಸಿಚುಯೇಷನ್ ಇತ್ತು ಅಂತ ಹೇಳಿದರೆ ನೀವು ಯಾವ ಥರ ಹ್ಯಾಂಡಲ್ ಮಾಡಿದ್ರಿ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ. ಹಾಗೆಯೇ ನಾವು ಒಂದು ಬರ್ಡೇ ಕೇಕ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಜಾತ್ರೆಗೆ ಹೋಗೋಣ ಅಂದ್ಕೊಂಡು ಹೋದ್ವಿ. ತುಂಬಾ ರಶ್ ಇತ್ತು. ನೈಟ್ 9 o'clock ಆದ್ರೂ ನಾವು ದೂರದಿಂದನೇ ನೋಡಿಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಹೊರಗೆ ಬಂದುಬಿಟ್ವಿ. ತುಂಬ ರಶ್ ಇತ್ತು, ಮಕ್ಕಳೆಲ್ಲ ಇದ್ದಾರಲ್ಲ ಅಂತ ಹೇಳಿ ನಮಗೂ ಭಯ, ತುಂಬ ಜನ ಸಂದಣಿ ಇದ್ದಿದ್ದರಿಂದ. ಹಾಗಾಗಿ ಬಂದ್ವಿ. ಅವನಂತೂ ಫುಲ್ ಅಲ್ಲಿ ಸೌಂಡ್ಸಿಗೆಲ್ಲ ನನ್ನ ಮಗ ಅಲ್ಲೇ ಖುಷಿಯಿಂದ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದ.
ಇಷ್ಟು ಖುಷಿಯಿಂದ ಹೊರಗೆಲ್ಲ ಡ್ಯಾನ್ಸ್ ಮಾಡ್ತಾನೆ. ಯಾವುದಾದ್ರು ಡ್ಯಾನ್ಸ್ ಕ್ಲಾಸಿಗೆ ಹಾಕ್ಲೇನು ಅಂದರೆ ಮಾತ್ರ ಬೇಡ ಅಂದ್ಬಿಡ್ತಾನೆ. ಹಾಗೆ ಅಲ್ಲೊಂದು ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ತೊಗೊಂಡಿದ್ದಾದಮೇಲೆ ಮಕ್ಳಿಗೆ ಏನಾರು ಸ್ವಲ್ಪ ಚಾಟ್ಸ್ ತಿನ್ಸೋಣ ಅಂತ ಹೇಳಿ ನಮ್ಮ ಶಿವಮೊಗ್ಗ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇರೋ ಫೇಮಸ್ ಚಾಟ್ ಸೆಂಟ್ರಿಗೆ ಬಂದಿದ್ವಿ. ಯೂಶ್ವಲ್ ಆಗಿ ನನ್ನ ಹಸ್ಬೆಂಡಿಗಂತೂ ತುಂಬಾ ಅಲ್ಲಿ ಇಷ್ಟ ಆಗುತ್ತೆ. ನಾವು ಶಿವಮೊಗ್ಗ ಹೋದಾಗೆಲ್ಲ ಅಲ್ಲಿ ವಿಸಿಟ್ ಮಾಡ್ದಲೇ ಅಂತೂ ಬರೋದಿಲ್ಲ. ಅಲ್ಲಿ ಅವ್ರ ಹತ್ರ ಸಿಗೋ ಸೋಡಾವಂತೂ ತುಂಬ ಇಷ್ಟ ನಮಗೆ. ಅಲ್ಲಿ ಚಾಟ್ಸ್ ಎಲ್ಲ ತಿಂದಿದ್ದಾದಮೇಲೆ ದೇವಸ್ಥಾನದ ಹತ್ರನೂ ಹೋಗಿ ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಇನ್ನು ನಾಳೆ ಮನೇಲೇ ಎಲ್ಲ ಕೆಲಸ ಆಗುತ್ತೆ, ಬರಲಿಕ್ಕಾಗಲ್ಲ ಅಂತ ಗೊತ್ತಿತ್ತು. ಮತ್ತು ಊರಿಗೆ ಹೊರಟ್ಬಿಡ್ತೀವಿ ಅಂತ ಹೇಳಿ ದೇವಸ್ಥಾನದ ಹತ್ರನೂ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ. ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ವೆಜ್ ಮಾಡೋರಿಗೆ ಒಂದೇ ದಿವಸ ಇರುತ್ತೆ, ನಾನ್ ವೆಜ್ ಅವ್ರಿಗೆ 4 ದಿವಸ ಇರುತ್ತೆ. ನಮ್ದು ಇವತ್ತು ನಾನ್ ವೆಜ್ ದಿನ ಸ್ಟಾರ್ಟ್ ಆಯಿತು ಬುಧವಾರ. ನಮ್ಮ ಅಮ್ಮನ ತಮ್ಮ ಅಂದರೆ ನಮಗೆ ಮಾಮ ಸೋದ್ರ ಮಾವ ಆಗಬೇಕು, ಅವರು ಬೆಳಿಗ್ಗೆನೇ ಒಂದು ಈ ಥರ ಮರಿನ ತೊಗೊಂಡು ಬಂದಿದ್ದರು. ಅದಕ್ಕೆ ಎಲ್ಲ ಪೂಜೆಗೂ ಎಲ್ಲ ನಮ್ಮ ಅತ್ತಿಗೆ ರೆಡಿ ಮಾಡ್ಕೊಳ್ತಾ ಇದ್ರು. ಮಧ್ಯಾಹ್ನಕ್ಕೆ ಎಲ್ಲರಿಗೂ ಊಟ ಅಡುಗೆ ಹೇಳಿರೋದ್ರಿಂದ ಸ್ವಲ್ಪ ಬೇಗನೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡ್ವಿ. ಈ ಥರ ಪೂಜೆ ಎಲ್ಲ ಮಾಡಿ ದೇವರದು ಕುರಿ ಒಪ್ಪಿಗೆ ಕೊಟ್ಟ ಮೇಲೇ ಮುಂದಿನ ಪ್ರೊಸೀಜರ್ಸ್ ಎಲ್ಲ ಮಾಡೋದು. ಇದ್ರ ಜೊತೆಗೇ ಈ ಮಾರಿ ಜಾತ್ರೆ ಕಥೆನೂ ಕೂಡ ಹೇಳಿಬಿಡ್ತೀನಿ. ನನಗಂತೂ ಈ ಹಬ್ಬ ಅಂತಂದರೆ ತುಂಬಾ ಇಷ್ಟ, ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿದ್ದೀನಿ ನಾನು ಈ ಹಬ್ಬಕ್ಕೆ. 2 ವರ್ಷಕ್ಕೆ ಒಂದು ಸತಿ ಈ ಜಾತ್ರೆನ ಮಾಡ್ತಾರೆ. ಈ ಮಾರಿ ಜಾತ್ರೆ ಕಥೆನ ನನ್ನಮ್ಮ ನನಗೆ ಹೇಳಿದ್ದು, ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಮಾರಿ ಜಾತ್ರೆ ಮಾಡ್ತೀವಲ್ಲ, ಆ ಅಮ್ಮ ಮಾರಿಯಮ್ಮ ಒಂದು ಬ್ರಾಹ್ಮಣರ ಮನೆತನಕ್ಕೆ ಸೇರಿರೋರಾಗಿರ್ತಾರೆ. ಅವರು ಇಷ್ಟಪಟ್ಟು ಒಬ್ಬನ್ನ ಮದುವೆ ಆಗ್ತಾರಂತೆ. ಅವರು ಸುಮಾರು ಸಂಸಾರ, ಅವ್ರ ಜೀವನ ಎಲ್ಲ ತುಂಬ ಚೆನ್ನಾಗೇ ನಡೀತಾ ಇರತ್ತಂತೆ. ಆಗ ಒಂದು ದಿನ ಅವ್ರ ಮಗು ಎಲ್ಲನೂ ಆದಮೇಲೆ ಏನಾಗತ್ತಂದರೆ ಆ ಮಗು ಯಾವಾಗ್ಲೂ ಸ್ಲಿಪ್ಪರ್ ಇಟ್ಕೊಂಡು ಬರ್ತಾ ಇರತ್ತಂತೆ ಮನೆಗೆ. ಆ ಸ್ಲಿಪ್ಪರ್ ಇಟ್ಕೊಂಡು ಬರುವಾಗ ಅಮ್ಮ ಕೇಳ್ತಾರಂತೆ, ಏನಕ್ಕೆ ಇದನ್ನೆಲ್ಲ ತೊಗೊಂಡು ಬರ್ತೀಯಾ ಮನೆಗೆ ದಿನಾಗ್ಲೂ ಅಂತ. ಆಗ ಏನೋ ಬಿಡು, ಒಂದು ದಿವಸ ಮಗು ತಪ್ಪಿ ತಂದಿರ್ಬೋದು ಅಂತ ಹೇಳ್ಕೊಂಡು ಸುಮ್ಮನಾಗಿರ್ತಾರಂತೆ. ಬಟ್ ಕಂಟಿನ್ಯೂಸ್ಲಿ ಆ ಮಗು ಅದೇ ಥರ ಮಾಡಿದಾಗ ಇವ್ರು ಡೌಟ್ ಬಂದು ಮಗುನ ಜೋರು ಮಾಡಿ ಕೇಳ್ತಾರಂತೆ. ಆಗ ಆ ಮಗು ಹೇಳತ್ತಂತೆ, ಅಪ್ಪನೂ ಇದನ್ನೇ ಈ ಥರ ಎಲ್ಲ ಮಾಡೋದಮ್ಮ, ಅದಕ್ಕೆ ನಾನು ಇದನ್ನು ಮನೆಗೆ ತಗೊಂಡು ಬಂದಿದ್ದು ಅಂತ. ಆಗ ನಡಿ ತೋರಿಸು ಅಂತ ಹೇಳಿಬಿಟ್ಟು ಆ ಮಗುನ ಕರ್ಕೊಂಡು ಅಮ್ಮ ಅವರ ಯಜಮಾನ್ರು ಅಂದರೆ ಅವ್ರ ಮದುವೆ ಆಗಿರೋಂತಹ ಗಂಡನ ಹತ್ರ ಆ ಮಗುನ ಕರ್ಕೊಂಡು ಹೋಗ್ತಾರಂತೆ. ಅದು ಅಲ್ಲಿ ಅವರ ಗಂಡ, ಮಾರಿಯಮ್ಮನ ಗಂಡ ಮಗು ಹೇಳಿರತ್ತಲ್ಲ ಅದೇ ರೀತಿ ಅವ್ರ ಗಂಡ ಕೆಲಸ ಮಾಡ್ತಾ ಇರ್ತಾರಂತೆ. ಅದನ್ನು ನೋಡ್ಬಿಟ್ಟು ಮಾರಿಯಮ್ಮಂಗೆ ಫುಲ್ಲು ಸಿಟ್ಟು ಬಂದು ಈ ರೂಪ ತಾಳ್ತಾರಂತೆ. ಆಗ ನನಗೆ ಮೋಸ ಮಾಡಿ ಈ ರೀತಿ ಮದುವೆ ಮಾಡ್ಕೊಬಿಟ್ರಲ್ಲ ಅಂತ ಹೇಳಿ ಅವರು ಫುಲ್ಲು ಕೋಪ ಆಗಿ ಈ ರೂಪ ತಾಳ್ದಾಗ ಅವಳು ಇದಕ್ಕೆ ನಾನಿನ್ನ ಉಳಿಯಲ್ಲ ಅಂದರೆ ಅವಳು ಕೋಪಕ್ಕೆ ನಾನಿನ್ನ ಅವಳು ಎದುರಿಸೋಕ್ಕಾಗಲ್ಲ ಅಂತ ತಿಳಿದ ಗಂಡ ಅಂದರೆ ಈ ಮಾರಿಯಮ್ಮನಿಂದ ತಪ್ಪಿಸ್ಕೊಳ್ಳೋಕ್ಕೆ ಅಂತ ಹೇಳಿ ಹೋಗಿ ಅವರು ಕೋಣದೊಳಗಡೆ ಸೇರ್ಕೋತಾರೆ. ಆದ್ರೂ ಅಮ್ಮ ಬಿಡೋದಿಲ್ಲ, ಫುಲ್ಲು ಉಗ್ರ ರೂಪ ತಾಳ್ಬಿಟ್ಟಿರ್ತಾರೆ. ಮೋಸ ಮಾಡಿ ಈ ಥರ ಮದುವೆ ಆಗಿಬಿಟ್ಟಿದ್ದಕ್ಕೋಸ್ಕರ ಹಾಗಾಗಿ ಆ ಕೋಣನ ಬಲಿ ಪಡೆದು ಅಮ್ಮ ಗಂಡನ ಮನೆ ಸೇರ್ಕೋತಾರೆ ಅಂತ ಇತಿಹಾಸ. ಹಾಗಾಗಿ ಈ ಜಾತ್ರೆ ನಡೆಯುವಾಗ 5 ದಿನದಲ್ಲಿ ಮೊದಲನೇ ದಿವಸ ಅವರು ತವ್ರ ಮನೆಗೆ ಬಂದು ಸೇರ್ತಾರೆ. ತವ್ರ ಮನೆ ಗಾಂಧಿ ಬಜಾರಲ್ಲಿ ಆಚರಣೆ ಮಾಡಿ ಮೊದಲನೇ ದಿನ ವೆಜ್ ಎಲ್ಲ ಮಾಡಿ ಅಲ್ಲಿಂದ ಒಂದು ಕೋಣನ ಬಲಿ ಕೊಟ್ಟು ಗಾಂಧಿ ಬಜಾರಿಂದ ಮೆರವಣಿಗೆನ ಮಾಡಿಕೊಂಡು ಅಮ್ಮನ್ನ ಕರ್ಕೊಂಡೋಗಿ ಮಾರಿಗದ್ಗೆ ದೇವಸ್ಥಾನದಲ್ಲಿ ಗದ್ದಿಗೆ ಮೇಲೆ ಕೂರಿಸ್ತಾರೆ. ಅಮ್ಮ ಹೋಗಿ ಗದ್ದಿಗೆ ಮೇಲೆ ಕೂತಾದ್ಮೇಲೆ ಅಲ್ಲಿ ಕೊಡುವಂತಹ ತೀರ್ಥನ ತಂದು ಮನೇಲಿ ಈ ಥರ ಏನಾದರೂ ಹರಕೆ ಇಲ್ಲ ದೇವರಿಗೇನೋ ನಡೆಸ್ಕೊಳ್ತೀನಿ ಅಂತ ಅಂದ್ಕೊಂಡಿರೋರು ಈ ಥರ ತಂದು ಅಲ್ಲಿಂದ ಕೊಡೋ ತೀರ್ಥನ ತಂದು ಮನೇಲಿ ಈ ಥರ ತೀರ್ಥ ಎಲ್ಲ ಹಾಕಿ ಪೂಜೆ ಮಾಡಿ ಅದನ್ನು ಬಲಿ ಕೊಟ್ಟು ಈ ಥರ ಅಡುಗೆ ಮಾಡೋದೇ ಒಂದು ಹಬ್ಬ ಇದು. ನನಗೆ ನನ್ನಮ್ಮ ಹೇಳಿರೋ ಕಥೆನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಅಷ್ಟೇ. ಹಾಗೆ ನಿಮಗೆ ಈ ಕಥೆ ಏನಾದರೂ ಬೇರೆ ರೀತಿಯಲ್ಲಿ ಗೊತ್ತಿತ್ತು ಅಂತ ಹೇಳಿದ್ರೆ ಒಂದು ಕಮೆಂಟ್ ಮಾಡಿ. ನಾನು ಹೇಳಿರೋ ಕಥೆನೇ ನಿಮಗೂ ಗೊತ್ತಿರೋದಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಪೇಜ್ನ ಸಪೋರ್ಟ್ ಮಾಡಿ. ನಾವು ಬಲಿ ಎಲ್ಲ ಕೊಟ್ಟಾಗಾದಮೇಲೆ ಅಡುಗೆನ ಬೇಗ ಬೇಗ ರೆಡಿ ಮಾಡ್ಕೊಳ್ತಾ ಇದ್ದೀವಿ, ಊಟಕ್ಕೆಲ್ಲ ಬಂದ್ಬಿಡ್ತಾರೆ ಅಂತ ಹೇಳಿ. ಪ್ರತಿ ಸತಿ ನಾವು ಅಡುಗೆ ಭಟ್ರನ್ನ ಇಟ್ಟು ಹೇಳ್ತಾ ಇದ್ವಿ. ಬಟ್ ನಮ್ಮ ಅಣ್ಣ ಯಾಕೋ ಈ ಸತಿ ಬೇಡ ಕಣೆ ಅಡುಗೆ ಭಟ್ರದ್ದು ನೀವೇ ಮಾಡಿ ಅಂತ ಹೇಳ್ದ ಅಂತ ಹೇಳಿ ಎಲ್ಲ ನಾವೇ ಈ ಸತಿ ಮಾಡ್ತಾ ಇದ್ವಿ.
ಅಡುಗೆ ಎಲ್ಲ ತುಂಬಾ ಚೆನ್ನಾಗಾಗಿತ್ತು. ಲಾಸ್ಟಲ್ಲಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನಾವೇ ಎಲ್ಲ ಅಡುಗೆ ಪ್ರಿಪೇರ್ ಮಾಡಿದ್ರಿಂದಾಗಿ ನಮಗೆ ಟೈಮೇ ಸಾಕಾಗಲಿಲ್ಲ. ಹಾಗಾಗಿ ವೀಡಿಯೋಸ್ ಯಾವುದು ಕರೆಕ್ಟಾಗಿ ಸಿಗಲಿಲ್ಲ. ಇನ್ನು ಮಾರನೇ ದಿವಸ ಕ್ಲೀನಿಂಗ್ ಮಾಡೋ ವೀಡಿಯೋನ ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಬ್ಬ ಸ್ಟಾರ್ಟ್ ಆದಾಗ ಒಂಥರ ಸಂಭ್ರಮ, ಮುಗ್ದಾಗ ಒಂಥರ ಸಂಭ್ರಮ ಅಂತಲೇ ಹೇಳ್ಬೋದು. ನಾನು ಊರಿಗೆ ಹೊರಡುವಾಗ ಇನ್ನೊಂದು ಸತಿ ಅಮ್ಮನ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಇನ್ನೂ ಒಂದು ಸತಿ ಒಳಗಡೆ ಹೋಗಿ ಅಮ್ಮನ ದರ್ಶನ ಮಾಡಿಕೊಂಡು ವಾಪಸ್ ಮೈಸೂರಿಗೆ ಬಂದ್ವಿ. ನನ್ನ ಈ ವ್ಲಾಗ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಆಲ್.